ನಮಸ್ಕಾರ ನನ್ನ ಎಲ್ಲ ಹಿತೈಷಿಗಳಿಗೂ. ಇವತ್ತು ನಾ ಏನು ಮಾಡಕತ್ತೀನಿ ಅಂದ್ರೆ ಸಿಂಪಲ್ ಆಗಿ ಚಿಕನ್ ಸಾರು ಮಾಡಕತ್ತೀನಿ. ಅದು ಯಾವ ರೀತಿ ಮಾಡ್ಬೇಕು ತೋರಿಸ್ತೀನಿ ಬರ್ಲಿ. 5 ಸ್ಪೂನ್ ಹಾಕಿನಿ ನೋಡ್ರಿ. ಈ ಸ್ಪೂನ್ ಎಣ್ಣೆ ಹಾಕಿನಿ. ಈಗ ಒಲೆ ಮೇಲೆ ಇಟ್ಟು ಕಾಯಿ ಹಾಕಿಟ್ಟು ಕಾದ ನಂತರ ಇದನ್ನ ಹಾಕೊಂಬಂದು ಎಣ್ಣೆ ಕಾಯ್ದೈತಿ. ಈಗ ಹಾಕೊಂಬದ್ ಚಿಕನ್ 1.5 kg ಚಿಕನ್ ಐತಿ. ಈಗ ಎಣ್ಣೆ ಕಾಯಿ ಹಾಕಿತೀನಿ, ಹಾಕೊಂಬಂತ ಇದು ಹಾಕಿದ ನಂತರ ಕಲಸ್ಬೇಕು. ಕಲಸಿಂದ ಈಗ ಉಪ್ಪು ಖಾರ ಹಾಕ್ಬೇಕು. ಉಪ್ಪು ಖಾರ ಹಾಕಿದ ನಂತರ ಕೊಬ್ಬರಿ ಮಿಕ್ಸರ್ಗೆ ಹಾಕಬೇಕು. ಇಷ್ಟು ಉಪ್ಪು ಹಾಕ್ಬೇಕು. ಅದರಷ್ಟು ಇನ್ನೊಮ್ಮೆ ತಗೋಬೇಕು. ಈ ಖಾರನ ಇದ್ರಲ್ಲೇ 4 ಸೌಟ್ ಹಾಕಮ್ಮ. ಮತ್ತೆ ಹಂಗೇನಾದ್ರು ಕಮ್ಮಿ ಅಂತಂದ್ರೆ ಹಾಕೋಬಹುದು. ಈಗ ಉಪ್ಪು ಖಾರ ಹಾಕಿದ ನಂತರ ಕಲಸೋದು. ಇದನ್ನ ಉಪ್ಪು ಖಾರ ಹಾಕಿದ ನಂತರ ಹಿಂಗೆ ಕಲಸ್ಬೇಕಿಲ್ಲ. ಅರ್ಧ ಹೋಳು ಕೊಬ್ಬರಿ ಹೆಚ್ಚಿದೀನಿ. ಇಷ್ಟು ಕೊತ್ತಂಬರಿ ಹಾಕ್ತೀನಿ. ಇಷ್ಟು ಸಣ್ಣ ಆಗೈತಿ ಇದು ಮಿಕ್ಸಿಗೆ ಹಾಕಿದ್ದು. ಈಗ ಬೊಗಣೆಗೆ ಇದನ್ನ ಎಷ್ಟು ಸಣ್ಣಾಗಿ ಹಾಕಿನಿ ನೋಡ್ರಿ. ಮಿಕ್ಸರ್ಗೆ ಬೊಗಣೆಗೆ ಹಾಕೊಂಬಂತೀವಿ. ಅದ ನಂತರ ಮಿಂಚೆಕ ನಾವು ಒಂದು ಹೊಳ್ಳು ಹಾಕೊಂಡಿದ್ದಿದ್ರಾಗ ಈಗ ನೆಕ್ಸ್ಟ್ ಇದನ್ನ ಹಾಕೀನಿ. ಈಗ ಇದ್ರಾಗ ಟೋಟಲ್ ಒಂದು ಕೊಬ್ಬರಿ ಹಾಕೀನಿ, 1 ಹೋಳು ಮಿಂಚೆಕ ಹಾಕಿದ್ದೆ, 1 ಹೋಳು ಹಿಂದಗಡೆ ಹಾಕೀನಿ. ಕೊತ್ತಂಬರಿನ ಹಾಕೀನಿ ಒಂದೊಂದು ಹಿಡಿ. ಇದನ್ನ ಇದ್ರಾಗ ಹಾಕಿ ಬೊಗಣಿಗೆ ಹಾಕಂಬಂತ ಇದು ಹಾಕಿದ ನಂತರ ಕಲಸಂತ ಕಲಸ್ಬೇಕು. ನೀರು ಕಾದ ನೀರು 1 ಲೀಟ್ರ್ ಕಾಸಿನ. ಈಗ ಕುದಿಯಾಕ ಈ ನೀರು ಬೇಕಾಗತ್ತ. ಇದನ್ನ ಹಾಕಂತ ಇದನ್ನ ಹಾಕಿ ಅದನ್ನ ಮುಚ್ಚಿಟ್ರೆ ಕುದ್ಕೊಂಬಿಡುತ್ತೆ. ಈ ಥರ ಆಗೈತೆ. ಮುಚ್ಚಿಟ್ರೆ ಕುದ್ಕೊಂತೈತಿ. ಈಗ ಕುದ್ಮೇಲೆ ನಿಮ್ಗೆ ಹೇಳ್ತೀವಿ ಅಂತ. ಈಗ ಕುದ್ಕನಕದೈತೆ. ಇನ್ನು ಮುಚ್ಚಂತ. ಈಗ ಇಷ್ಟು ಅಂತೂ ಮುಚ್ಚಿದ್ದಾಯ್ತು. ಈಗ 5 ನಿಮಿಷ 10 ನಿಮಿಷಕ್ಕೊಮ್ಮೆ ಈಗ ತೆಗೆಂಬಂತ. ನೀರು ಅದಾವ. ನೀರು ಆಗಿದ್ರೆ ಹಾಕ್ಬೇಕು. ನೀರು ಅದಾವ ನೀರು. ಇದು ಕುದ್ದಿಂದ ನೀರು ಅಷ್ಟು ಹೋಗಿಂದ ಮತ್ತೆ 1 ಲೀಟ್ರ್ ನೀರು ಕಾಸಿದ ನೀರು ಹಾಕ್ಬೇಕಪ್ಪ ಅಂದ್ರೆ ಜಲ್ದಿ ಕುದಿತೈತೆ. ಹಂಗಾಗಿ ನೀರು ಸ್ವಲ್ಪ ಕಾಸಿ ನೀರು ಹಾಕ್ಬೇಕಾಗುತ್ತೆ. ಈಗ ಒಳ್ಳೆ ಮುಚ್ಚಂತ ಮಸಾಲೆ ಪ್ಯಾಕೆಟ್. ಇದು ಅಲ್ಲ ಪೇಸ್ಟ್. ಇವನ್ನ ಈಗ ಅಲ್ಲ ಪೇಸ್ಟ್, ಇದು ಮಸಾಲೆ ಕೋಳಿ ಮಸಾಲ. ಈ ಸದ್ದು ಇದು ಕುದಿಯಕತೈತೆ. ಇವು 2 ಹಾಕೋಬೇಕು. ಸದ್ದು 1.5 kg ಇಷ್ಟು ಹಾಕ್ಬೇಕು. ಇದೀಗ ಅಲ್ಲ ಪೇಸ್ಟ್ ಹಾಕಮ್ಮ. ಈಗ ಅಲ್ಲ ಪೇಸ್ಟ್ ಒಂದು ಪ್ಯಾಕೆಟ್ ಐತಿ, ಅದನ್ನ ಹಾಕ ಮಿಕ್ಸಿಗೆ.
ನೂರ ಹಾಕ್ಬೇಕು. ಒಂದು ಪಾಕಿಟ 1.5 kg ಇರೋದ್ರಿಂದ ಒಂದು ಪಾಕೆಟ್ ಫುಲ್ ಆಗಿದೆ. ಒಂದು ಪಾಕೆಟ್ ಫುಲ್ ಹಾಕೀನಿ. ಇನ್ನು ಆದ ನಂತರ ಇದು ಮತ್ತೆ ಕಲಸಿ ಇಷ್ಟು ಕಲಸಿ ಮತ್ತೆ ಮುಚ್ಚಬೇಕು. ಈ ರೀತಿ ಕಲಸಿದ್ದಾತು ಮುಚ್ಚಿಬಿಡೋಣ. ಈಗ 5 ನಿಮಿಷದ ನಂತರ ತೆಗಿಯಕ್ಕೆ. ಇದರಲ್ಲೇ 2 ಸ್ಪೂನು ಖಾರ ಆಗ್ಲಾರ್ದಕ್ಕೆ ಹಾಕಕತ್ತೀನಿ. ಉಪ್ಪು ಕರೆಕ್ಟ್ ಐತೆ, ಹಂಗಾಗಿ ಖಾರ ಸ್ವಲ್ಪ ಕಮ್ಮಿ ಇರೋದ್ರಿಂದ 2 ಸ್ಪೂನ್ ಹಾಕೀನಿ. ಮತ್ತು ಈಗ ತಿರುಗಾಡಿ ಮುಚ್ಚಿನ ಮತ್ತೆ 5 ನಿಮಿಷ ಬಿಟ್ಟು ನೋಡೋಣ. ಈಗ ಕುದ್ದತೆ ಇಲ್ಲ, ನೋಡೋಣ ಬರ್ರಿ. ಕುದ್ದೈತಿ. ಏನೋ ಒಂದು 5 ನಿಮಿಷ ಮುಚ್ಚಮ್ಮಂಗ ನೋಡಮ್ರಿ ಯಾವ ಥರ ಆಗೈತೆ. ಎಲ್ಲ ಕರೆಕ್ಟ್ ಆಗೈತೆ. ಇಳ್ಸಂತಡಿ. ಈಗ ಟೇಸ್ಟ್ ನೋಡಮ್ರಿ ಹೆಂಗಾಗೈತೆ. ಈಗೆಲ್ಲ ಆಗೈತೆ ರೆಡಿ. ಊಟ ಮಾಡಿ ಟೇಸ್ಟ್ ನೋಡಮ್ ಬರ್ರಿ. ಟೇಸ್ಟ್ ಯಾವ ಥರ ಆಗಿದೆ ನೋಡಮ್ಮ. ಯಾವ ಥರ ಆಗಿದೆ ನೋಡಮ್ಮ. ಸೂಪರ್ ಆಗೈತೆ. ನಿಮ್ಮ ಮನೆಯಲ್ಲಿ ಇದೇ ರೀತಿ ನೀವು ನಿಮ್ಮ ಮನ್ಯಾಗ ಸಿಂಪಲ್ ಆಗಿ ಚಿಕನ್ ಸಾರನ್ನು ಮಾಡಿರಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ವಿಡಿಯೋ ಸದಾ ಹೀಗೆ ನೋಡ್ತಾ ಇರಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.